ರಾಜ್ಯವನ್ನು ಪ್ರವೇಶಿಸಲು ಯಾವುದೋ ಶೂನ್ಯ ಗೃಹಕ್ಕೆ ಬಂದಂತೆ ಭಾಸವಾಗುತ್ತಿರುವುದಲ್ಲ. ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕೆಯು ಇಂದು ಕಾಣುತ್ತಿಲ್ಲಬೇಕೆ? ಏನು ಮಾಡಲಿ? ಕೈಕಾ, ಕೈಕಾ! ಓಹೋ ದೇವಿ, ಕೈಕೆಯು ನಿದ್ರಿಸುತ್ತಿರುವಳು. ಆಭರಣಗಳು ಚೆಲ್ಲಾಡಿವೆ, ಮುಖವು ಬಾಡಿರುವುದು. ಕಾರಣವೇನಿರಬಹುದು? ಕೈಕಾ, ಕೈಕಾ! ದೇವಿ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು ದೇವಿ? ಏಕೆ ಮಾತನಾಡುವುದಿಲ್ಲವೇ? ನನ್ನಿಂದಲೇನಾದರೂ ಅಪಚಾರವಾಯಿತೆ? ಅಥವಾ ನಿನ್ನ ದಾಸಿಯರಿಂದೇನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ದೇವಿ. ಕೈಕಾ, ಕೈಕಾ, ನನ್ನ ಮೇಲೆ ಕೋಪವೇ ಕೈಕಾ? ಏನಿದು? ಮಹಾರಾಜರ ಆಗಮನವು ಮಹಾರಾಣಿಯರ ಅಂತಃಪುರಕ್ಕಲ್ಲದೆ ಸಾಮಾನ್ಯಳಾದ ನನ್ನ ಬಳಿಗಲ್ಲವಲ್ಲ? ಕೈಕಾ, ನಿನ್ನಲ್ಲಿ ಮತ್ತು ನನ್ನ ರಾಮನಲ್ಲಿ ಅಲ್ಲವೇ ನನಗೆ ಅಧಿಕವಾದ ಪ್ರೀತಿ ಇರುವುದು? ಹಾಗಾದರೆ ಭರತನ ಮೇಲೆ ಪ್ರೀತಿ ನಿಮಗೆ ಇಲ್ಲ ಎಂದಾಯಿತು. ಕೈಕಾ, ರಾಮನು ಬೇರೆಯೇ, ಭರತನು ಬೇರೆಯೇ? ನನ್ನ 4 ಜನ ಮಕ್ಕಳ ಮೇಲೂ ನನಗೆ ಸಮಾನವಾದ ಪ್ರೀತಿ ಇದ್ದೇ ಇರುವುದು ಕೈಕಾ. ಹೌದೌದು, ನನ್ನ ಮಕ್ಕಳನ್ನು ನನ್ನ ತವರು ಊರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡುತ್ತಿರುವ ಈ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೆನೆಸಿಕೊಂಡರೆ ನನಗೆ ಅರಿವಾಗುತ್ತದೆ. ಬಿಡಿ ಕೈಕಾ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ತ್ವರಿತವಾಗಿಯೇ ಮಾಡಬೇಕಾಗಿರುವುದು. ಈಗಾಗಲೇ ಭರತ ಶತ್ರುಘ್ನರಿಗೂ ಹೇಳಿ ಕಳುಹಿಸಿದ್ದೇನೆ. ಅವರು ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಕೈಕಾ, ಈ ಸಣ್ಣ ವಿಷಯಕ್ಕೆ ಇಷ್ಟೊಂದು ಕೋಪವೇ? ಇಲ್ಲಿ ಬಾ, ಕುಳಿತುಕೋ, ಕುಳಿತುಕೋ, ಬಾ ಕೈಕಾ, ಕುಳಿತುಕೋ. ಕೈಕಾ, ಈ ಸಂತೋಷದ ಶುಭ ದಿನದಂದು ನಿನಗೇನು ಬೇಕೋ ಕೇಳು, ನಾನು ನಡೆಸಿಕೊಡುವೆನು ಕೈಕಾ. ನಾನು ಏನು ಕೇಳಿದರೂ ನೆರವೇರಿಸುವಿರಾ? ಓಹೋ, ನೀನು ಏನು ಕೇಳಿದರೂ ನೆರವೇರಿಸಿ ಕೊಡುತ್ತೇನೆ ಕೈಕಾ. ಹಾಗಾದ್ರೆ ಹಿಂದೆ ದೇವಾಸುರ ಯುದ್ಧದ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದೀರಲ್ಲವೇ? ಹೌದು, ಅದನ್ನು ನೆರವೇರಿಸಿಕೊಡಿ. ಕೊಡುತ್ತೇನೆ, ಕೇಳಿಕೋ. ಕೇಳುವಿರಾ? ಓ, ಸಂತೋಷವಾಗಿ ಕೇಳು. ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿರುವುದು? ನಿನ್ನಲ್ಲವೇ ಕೈಕಾ? ನನ್ನ ಮೇಲೆ? ಹೌದು ಕೈಕಾ. ಅದು ನನ್ನ ಸೌಭಾಗ್ಯವೇ ಸರಿ. ನನ್ನನ್ನು ಬಿಟ್ಟರೆ ಮತ್ಯಾರಲ್ಲಿರುವುದು? ಸಾಧ್ಯವೇ ಇಲ್ಲ ಕೈಕಾ. ಪ್ರಾಣೇಶ್ವರ, ಚೆನ್ನಾಗಿ ಆಲೋಚಿಸಿ ನೋಡಿ. ನನ್ನ ಹೊರತು ಬೇರೆ ಯಾರ ಮೇಲೂ ಇಲ್ಲವೇ? ಇರುವುದು ಕೈಕಾ. ಇರುವುದೇ? ಹೌದು. ಯಾರದು?
ನನ್ನ ಮಗ ಶ್ರೀರಾಮಚಂದ್ರನ ಮೇಲೆ. ನೋಡಿ, ಆಗಲೇ ಎರಡು ಮಾತು. ನಿಮ್ಮನ್ನು ನಂಬುವ ಬಗೆ ಆದ್ರೂ ಹೇಗೆ? ಕೈಕ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ರಾಮನಲ್ಲಿರುವುದು ಪುತ್ರ ಪ್ರೇಮ. ಹಾಗಾದ್ರೆ ರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೆ ಎನ್ನುವ ಭಾಷೆಯನ್ನು ಕೊಟ್ಟರೆ ಅನಂತರ ವಿಚಾರವನ್ನು ಹೇಳುವೆನು. ಏನು ಹೇಳುತ್ತಿರುವೆ ಕೈಕ? ಏನು ಹೇಳುತ್ತಿರುವೆ? ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ ಪ್ರಮಾಣಗಳು ಏಕೆ? ಪ್ರಾಣೇಶ್ವರ, ರಾಮಚಂದ್ರನ ಸಾಕ್ಷಿಯಾಗಿ ಆಣೆ ಇಡದ ಹೊರತು ನಾನು ಕೇಳತಕ್ಕವಳಲ್ಲ. ಏನಿದು? ಎಂದೂ ಇವಳು ನನ್ನನ್ನು ವಿರೋಧಿಸದಿದ್ದ ನನ್ನ ಕೈಕೆಯು ಇಂದು ಅವಳ ರೀತಿಯೇ ಬೇರೆಯಾಗಿರುವುದಲ್ಲ. ಏನು ಮಾಡಲಿ? ಇರಲಿ. ಕೈಕ, ಕೈಕ, ನನ್ನಾಣೆ, ನನ್ನ ಪೂರ್ವ ಪಿತೃಗಳಾಣೆ, ನನ್ನ ಮಗ ಶ್ರೀರಾಮಚಂದ್ರನಾಣೆ, ವಚನಭ್ರಷ್ಟನಾಗುವುದಿಲ್ಲ, ವಚನಭ್ರಷ್ಟನಾಗುವುದಿಲ್ಲ, ವಚನಭ್ರಷ್ಟನಾಗುವುದಿಲ್ಲ. ಕೇಳಿಕೋ, ನಿನ್ನ ಮನದ ಅಭಿಷ್ಟವೇನು? ನನ್ನ ಮನಸ್ಸಿಗೆ ಈಗ ಸಂತೋಷವಾಯಿತು, ಆನಂದವಾಯಿತೆ. ಕೇಳಲೇ? ಕೇಳಿಕೋ ದೇವಿ, ಕೇಳಲೇ? ಕೇಳಿಕೋ. ಪ್ರಾಣೇಶ್ವರ, ಒಂದನೇ ವರಕ್ಕೆ ಇದೀಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಕೈಕ, ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಿದೆ. ಏನು ಹೇಳುತ್ತಿರುವೆ ಕೈಕ? ಈಗಾಗಲೇ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗ ಭರತನಿಗೆ ಮಾಡುವುದೇ? ಹೌದು. ಹಾಗಾದರೆ ಎರಡನೆಯ ವರವಾವುದು? ಎರಡನೇ ವರಕ್ಕೆ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ನಾರ್ಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಅರಣ್ಯ ವನವಾಸಕ್ಕೆ ಹೋಗಬೇಕು. ರಾಮ, ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಅಲ್ಲ, ಅಲ್ಲ. ಅವಳಂತೆಯೇ ವೇಷ ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಭೂತವೆಂದು ತೋರುತ್ತದೆ. ಶ್ರೀರಾಮಚಂದ್ರನನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದ ನನ್ನ ಕೈಕೆಯು ಇಂದು ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರರೇ ತಮ್ಮ ತಮ್ಮ ಗತಿಗಳನ್ನು ಬದಲಿಸಿದಂತೆ. ಕೈಕ, ಚಿತ್ತಭ್ರಮಣೆಯಿಂದ ಸ್ಥಳಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆಯಾ? ಎಲ್ಲಿ? ಈ ಪಾರ್ಶ್ವದಲ್ಲಿ ನಿಂತು ಹೇಳು. ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ಯಾವ ಸ್ಥಾನದಿಂದ ನಿಂತರೂ ಒಂದೇ ಮಾತು, ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಸಾಕು, ಕೇಳಲಾರನು ಕೈಕ, ಕೇಳಲಾರನು. ಬರಸಿಡಿಲು ಬಡಿದಿಗುವುದು ಕಾಮೋಡ ಕವಿದಿಗುವುದು ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೆ. ರಾಮ, ರಾಮ, ರಾಮ. ಸಾಕು, ಸಾಕು, ಕೇಳಲಾರೆನು ಕೈಕ, ಕೇಳಲಾರೆನು. ಕೈಕ, ರಾಮನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ಈ ವಿಷಯವು ರಾಮನಿಗೆ ತಿಳಿದರೆ ಎಷ್ಟೊಂದು ನೊಂದುಕೊಳ್ಳುವನು. ನೊಂದುಕೊಳ್ಳಲಿ. ಅಲ್ಲದೆ ಅಯೋಧ್ಯೆಯ ಪುರದ ಜನರು ಪರಿಪರಿಯಾಗಿ ಹಾಡಿಕೊಳ್ಳುವರು. ಆಡಿಕೊಳ್ಳಲಿ. ಕೈಕ, ಒಂದು ವೇಳೆ ರಾಮನು ವನವಾಸಕ್ಕೆ ಹೋದುದೇ ಆದರೆ ನನ್ನ ಪಂಚ ಪ್ರಾಣಗಳು ಉರುಳಿ ಹೋಗುವು. ಆಗ ನೀನು ವಿಧವೆಯಾಗುವೆ, ಜನರ ನಿಂದನೆಗೆ ಗುರಿಯಾಗುವೆ. ಕೈಕ, ನನ್ನ ರಾಮನ ಮೇಲೆ ನಿನಗೇಕೆ ಈ ಹಠ, ಈ ಛಲ?
ಚಲವು ರಾಮನೊಳು ಬೇಡ ಲಲನೆ ದಯದಿ ಪ್ರಾಣೇಶ್ವರ ಸಾಕು ಮಾಡಿ. ಕೈಕಾ ಚಲವು ರಾಮನೊಳು ಬೇಡ ಲಲನೆ ದಯದಿ ಕೈಕಾ ಬಿಡುದಿ ಗೋಪವ ರಾಮನೋ ಕೈಕಾ ಪ್ರಾಣೇಶ್ವರ ಬಿಡುದಿ ಗೋಪವ ರಾಮನೋ ಕರವ ಮುಗಿವೆನ ನಿನ್ನಳು. ಕೈಕಾ ಈ ಗೋಳನ್ನು ಕೇಳಲಾರದು. ಕರವ ಮುಗಿವೆನ ನಿನ್ನಳು. ಚಲವು ರಾಮನೊಳು ಬೇಡ ಲಲನೆ ಕೈಕಾ ಕೈಕಾ ಕೊಡುದಿ ಭರತಗೆ ರಾಜ್ಯವ ಕೈಕಾ ದೇವಿ ಕೈಕಾ ಕೊಡುದಿ ಭರತಗೆ ರಾಜ್ಯವ ಉಳಿಸು ರಾಮನ ವನವಾಸವ. ಪ್ರಾಣೇಶ್ವರ ಕೈಕಾ ನನ್ನ ಮಾತನ್ನು ನಡೆಸಿಕೊಡು ಕೈಕಾ. ಉಳಿಸು ರಾಮನ ವನವಾಸವ. ಸತ್ಯಾತ್ಮನ ಧರ್ಮಾತ್ಮನ ಅಬ್ಬಬ್ಬಾ. ಕೈಕಾ ನನ್ನ ರಾಮನು ನಿಮ್ಮ ರಾಮನು ನನ್ನ ರಾಮನು ಆಹಾ ನಿಮ್ಮ ರಾಮನೇ. ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣ ವಿರಾಮನೋ ಆಹಾ ಸುಗುಣಾಭಿರಾಮನು. ಚಲವೋ ರಾಮನೊಳು ಬೇಡ ಲಲನೆ ದಯದಿ ಚಲವೋ ರಾಮನೊಳು ಬೇಡ. ಕೈಕಾ ನಿನ್ನಿಷ್ಟದಂತೆ
ನಿನ್ನ ಮಗ ಭರತನಿಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸುವೆನು. ಆದರೆ ನನ್ನ ರಾಮನ ವನವಾಸವನ್ನು ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವೆನು ಕೈಕಾ, ಕೈ ಮುಗಿದು ಬೇಡಿಕೊಳ್ಳುವೆನು. ಪ್ರಾಣೇಶ್ವರ, ಅದೆಂದಿಗೂ ಸಾಧ್ಯವಿಲ್ಲ. ನಡೆಸಿಕೊಡುವುದಾದರೆ ನಡೆಸಿಕೊಡಿ, ಇಲ್ಲವಾದರೆ ಇಲ್ಲ ಎಂದು ಹೇಳಿಬಿಡಿ. ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಿ. ಕೈಕಾ, ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲ ಏನಾದವು ದೇವಿ? ಏನಾದವೇ? ಎಲ್ಲವೂ ಈ ನಿಮ್ಮ ಕಪಟ ನಾಟಕದಲ್ಲಿ ಮಾಯವಾಗುವುದು. ಛೀ, ಕುಲಘಾತಕ್ಕೆ ನನ್ನದು ಕಪಟ ನಾಟಕವೋ? ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ಇಂದು ತಕ್ಕ ಪ್ರಾಯಶ್ಚಿತ್ತವಾಯಿತು. ನೀನು ನಾರಿಯಲ್ಲ, ರಘುಕುಲ ವಂಶವನ್ನೇ ನುಂಗಲು ಬಂದಿರುವ ಮಹಾ ಮಾರಿ. ಹೊರಟು ಹೋಗು, ನನ್ನ ಎದುರಾಗಿ ನಿಲ್ಲಬೇಡ, ಹೊರಟು ಹೋಗು. ರಘುಕುಲ ವಂಶ ಕುಲ ಘಾತಕ್ಕೆ ಆದ ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಅಯೋಧ್ಯೆಯಲ್ಲಿರುವ ಪುಣ್ಯ ಶ್ರೀರೆಲ್ಲರಿಗೂ ನಿನ್ನ ದುರ್ಬುದ್ಧಿ ಬರುತ್ತದೆ. ಪ್ರಭುಗಳಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧವಾಗಿರುವುದು. ವಸಿಷ್ಠ ಮಹಾಮುನಿಗಳು ತಮ್ಮ ಆಗಮನವನ್ನೇ ನಿರೀಕ್ಷಿಸುತ್ತಿರುವರು. ಸುಭದ್ರ, ಮಹಾರಾಜರು ಪಾಪ ಅದನ್ನೇ ಆಲೋಚಿಸುತ್ತಿರುವರು. ಈಗ ಮರೆತಿರುವರಷ್ಟೇ. ಹೋಗು, ರಾಮನನ್ನು ಮೊದಲು ಈ ಅರಮನೆಗೆ ಬರಮಾಡು. ಬೇಡ ಕೈಕ, ಬೇಡ, ರಾಮನನ್ನು ಇಲ್ಲಿಗೆ ಬರಮಾಡಬೇಡ. ಇದು ನಿನಗೆ ಕೈ ಮುಗಿದು ಬೇಡಿಕೊಳ್ಳು. ಸ್ವಾಮಿ, ನೀವು ಎಷ್ಟು ಬೇಡಿಕೊಂಡರೂ ನಡೆಯುವುದಿಲ್ಲ. ಸುಮ್ಮನೆ ಮಲಗಿಕೊಳ್ಳಿ, ಸುಮ್ಮನೆ ಕುಳಿತುಕೊಳ್ಳಿ. ದೂರ ತೋಗು ರಾಕ್ಷಸಿ. ವಯೋಧರ್ಮವನ್ನು ಮರೆತು ನನ್ನ ಅವಯವಗಳು ಮೇಲೆ ಮೀರಿ ಹೋಗುತ್ತಿದೆ. ರಘುಕುಲ ವಂಶ ಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ನಿನ್ನನ್ನು ಹೀಗೆ ಬಿಟ್ಟಿದೆ ಆದರೆ ಅಯೋಧ್ಯೆಯಲ್ಲಿರುವ ಪುಣ್ಯ ಶ್ರೀರೆಲ್ಲರಿಗೂ ನಿನ್ನ ದುರ್ಬುದ್ಧಿ ಬರುತ್ತದೆ. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಪ್ರಾಣವನ್ನು ಶಾಂತಿ ಜನಕ ರಾಮಚಂದ್ರ, ಜನಕ, ರಾಮಚಂದ್ರ, ಏನಿದು ತಂದೆಯೇ? ಶಾಂತನಾಗು ಜನಕ, ಶಾಂತನಾಗು, ಸಮಾಧಾನರಾಗಿ. ಅಮ್ಮ, ಇದೇನು ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ಮಹಾರಾಜರು ಆಡಿದ ವಾಗ್ದಾನವನ್ನು ನೆರವೇರಿಸಿಕೊಡಲಾರದೆ ಪಾಪ ಈ ರೀತಿ ಯೋಚಿಸುತ್ತಿರುವರು. ಅಸಂಭವ ಅಮ್ಮ. ಸೂರ್ಯ ವಂಶದ ಅರಸರು ಹಾಡಿದ ಮಾತಿಗೆ ತಪ್ಪುವರೇನಮ್ಮ? ತಂದೆಯವರು ನಿಮ್ಮ ದ್ಯಾವ ಅಭಿಷ್ಟವನ್ನು ಈಡೇರಿಸಲಾಗದೆ ಈ ರೀತಿಯಾಗಿ ಚಿಂತಿಸುತ್ತಿರುವರು ಏಳು ತಾಯಿ. ರಾಮ, ಅದನ್ನು ನಡೆಸಿಕೊಳ್ಳಲು ನಾನು ಸಿದ್ಧನಿದ್ದೇನೆ. ತಂದೆಗೆ ಹೇಳಿದ್ದಕ್ಕೆ ಇಷ್ಟೆಲ್ಲ ಆಯ್ತು, ಇನ್ನು ಮಗನಾದ ನಿನಗೆ ಹೇಳಿದರೆ ಇನ್ನೆಷ್ಟಾಗುವುದೋ ಏನೋ. ನಿನಗೇಕೆ ಬಿಡು. ಅಮ್ಮ, ನೀನು ನನ್ನಲ್ಲಿ ಎಂದೂ ಈ ರೀತಿ ಅನುಮಾನ ಪಟ್ಟವಳಲ್ಲ, ಇಂದೇಕೋ ಕಾಣಿನಲ್ಲ. ಏಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಭಾಸ್ಕರನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಕೇಳು, ಹಿಂದೆ ದೇವಾಸುರರ ಯುದ್ಧವನ್ನು ಮಾಡುವಾಗ ನನ್ನ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ಆ ವಿಚಾರವನ್ನು ತಿಳಿದಿದ್ದೆನು ತಾಯಿ. ನಾನು ಅದನ್ನು ಈಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿರಿ? 1ನೇ ವರಕ್ಕೆ ನಿನಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನಮ್ಮ ತಂದೆಯವರು ಇಷ್ಟೊಂದು ವ್ಯಥಪಡಬೇಕೆ? ಅಮ್ಮ, ಭರತನಾರು ನಾನಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ರಾಜ್ಯವನ್ನ? ಮುನ್ನ ಶತಕೋಟಿ ರಾಯರಾಳಿದ ಈ ನೆಲವನ್ನ ನಮ್ಮ ಹಿಂದಿನವರಂತೆಯೇ ನಾವು ಸಹ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ? ಆಗಲಮ್ಮ, ನಿನ್ನಿಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ನಿಮ್ಮ 2ನೇ ವರವಾವುದು ತಾಯಿ? 2ನೇ ವರಕ್ಕೆ ನೀನು 14 ವರ್ಷಗಳ ಕಾಲ ನಾರ್ಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ಪುರಪ್ರವೇಶವನ್ನು ಮಾಡದೆ ಅರಣ್ಯ ವನವಾಸಕ್ಕೆ ಹೋಗಬೇಕು. ಅಮ್ಮ,
ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರವಂ ಧರಿಪುದೊಂದಾಟಿಸಿದ ಮಾತೆ ನೀನು ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನು ಅಮ್ಮ. ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ಅಮ್ಮ. ವನವಾಸ ನೆಪದಿಂದ ಹಲವು ಮುನಿ ಜನರ ಸೇವಿಸುವ ಘನ ಪದವಿಯನಗಿಟ್ಟ ಮಾತೆ ನೀನು ಅಮ್ಮ. ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇನು ನೀ ನನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚಿನ ಆಶೀರ್ವಾದ ವಿನ್ನುಂಟೆ ಮೂದೆ. ಎಚ್ಚರಿಸು ಪಿತ ನನ್ನ ನಮಿಸುವೆನು ಅಮ್ಮ. ಅಮ್ಮ ಅಮ್ಮ ಅಮ್ಮ, ನನ್ನ ಮೇಲೆ ನಿಮಗೆ ಅದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ನಿರ್ವಹಿಸಲು ನಾನು ಅಶಕ್ತನಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಜನರ ಪಾದ ಸೇವೆ ಮಾಡುವ ಅವಕಾಶ ಕಲ್ಪಿಸಿಕೊಟ್ಟು ಬಹಳ ಉಪಕಾರ ಮಾಡಿದೆ ತಾಯಿ. ಅಮ್ಮ, ಈ ಅಯೋಧ್ಯ ಪುರಜನರು ಹೇಳುತ್ತಿದ್ದರು, ದೇವಿ ಕೈಕಾಮಾತೆಯವರಿಗೆ ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆಯೇ ಅತಿಶಯವಾದ ಪ್ರೀತಿ ವಾತ್ಸಲ್ಯವೆಂದು. ಆ ಮಾತು ಇಂದಿಗೆ ದೃಢಪಟ್ಟಿತು ತಾಯಿ. ಆಗಲಮ್ಮ, ನಿನ್ನಿಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವೆನು. ಈ ವಿಚಾರವನ್ನು ಮಾತೆಯರಿಗೂ ಮತ್ತು ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ಇನ್ನು ಮುಂದೆ ಜನಕನ ಯೋಗಕ್ಷೇಮವು ತಮ್ಮನ್ನೇ ಹೊಂದಿರುವುದು ತಾಯಿ. ಜನಕ ಕುಮಾರ, ನಿಮ್ಮ ಆಜ್ಞೆಯನ್ನು ನಾನು ಶಿರಸಾವಹಿಸಿ ಪಾಲಿಸಲು ಸಿದ್ಧನಿರುವಾಗ ನೀವೇಕೆ ಹೀಗೆ ಚಿಂತಿಸುತ್ತಿರುವಿರಿ? ಅಯ್ಯೋ ಶಾಂತರಾಗಿ ಜನಕ, ರಾಮಚಂದ್ರ, ಶಾಂತರಾಗಿ. ನಿನ್ನನ್ನು ಬಿಟ್ಟು ನಾನು ಹೇಗೆ ಇರಲಿ ಮಗ? ಸಮಾಧಾನರಾಗಿ. ಬ್ಯಾಡಪ್ಪ ಬ್ಯಾಡ್ರಿ, ಬಡ ಬ್ರಾಹ್ಮಣನಾಗ ಮಾತ್ರ ಹುಟ್ಟಬೇಡ್ರಿ. ಹುಟ್ಟಿದ್ರೂ ಪರವಾಗಿಲ್ಲ, ಬಡ ಬ್ರಾಹ್ಮಣನಾಗ ಮಾತ್ರ ಹುಟ್ಟಬೇಡ್ರಿ. ಬಡ ಬ್ರಾಹ್ಮಣನಾಗ ಹುಟ್ಟಿದ್ರೂ ಪರವಾಗಿಲ್ಲ, ಮದುವೆ ಮಾತ್ರ ಮಾಡ್ಕೊಬೇಡ್ರಿ. ಮದುವೆ ಮಾಡ್ಕೊಂಡ್ರೂ ಪರವಾಗಿಲ್ಲ, ಎರಡೆರಡು ಮದುವೆ ಮಾತ್ರ ಮಾಡ್ಕೋಬೇಡ್ರಿ. ಏನ್ರಿ, ಎಲ್ಲೋ ಒಂದು ಕಾರ್ಯಕ್ರಮ ಇಲ್ದಿರ ಮಕ್ಕಳನ್ನ
ಸಾಕೋದು ಭಾರಿ ಕಷ್ಟ ಆಗೋಗ್ಬಿಟ್ಟದೆ. ಈ ದಿನ ನಮ್ಮ ಸೀತಮ್ಮ ಅವ್ರ ಮನೆಯಲ್ಲೇ ತುಳಸಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡವ್ರಂತೆ. ಅದಕ್ಕೆ ಇವತ್ತು ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ನಾನು ಶಿಷ್ಯನ ಅಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ. ಎಲ್ಲ ಹಾಳಾಗೋಗ್ಬಿಟ್ಟಲ್ಲೇ ಶಿಷ್ಯ, ಎಲ್ಲ ಹಾಳಾಗೋಗ್ಬಿಟ್ಟು. ಗುರುಗಳೇ ಇಲ್ಲೇ ಇದ್ದೀರಾ ಗುರುಗಳೇ? ಎಲ್ಲ ಹೋಗಿದ್ಯಾ ಗುರುಗಳೇ? ನಿಮ್ಮನ್ನ ಹುಡುಕೊಂಡೆ ನಾನು ಇಲ್ಲೆಲ್ಲಾ ಹುಡುಕಾಡೆ ಗುರುಗಳೇ. ಪಾಪ ಮುಟ್ಟಿದೆ. ನಾನ್ ನಿನ್ನ ಹುಡ್ಕೊಂಡು ನಿಮ್ಮ ಮನೆ ತಗಂಟ ಹೋಗಿದ್ನಲ್ಲೋ ಗುರುಗಳೇ. ಏನ್ ವಿಚಾರ? ಏನು ಇಲ್ಲ, ಈ ದಿವಸ ನಮ್ಮ ಸೀತಮ್ಮ ಅವ್ರ ಮನೆಯಲ್ಲಿ ತುಳಸಿ ಪೂಜೆ ಇಟ್ಕೊಂಡವ್ರಂತೆ. ಅದಕ್ಕೆ ಒಂಟಿ ಬ್ರಾಹ್ಮಣ ಹೋಗ್ಬಾರ್ದು ಅಂತ ಹೇಳಿ ಗುರುಗಳೇ ನಿನ್ನ ಹುಡುಕಿ 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 ಕೆರೆ ಕಟ್ಟೆ ಎಲ್ಲ ಹುಡ್ಕಾಡ್ಕೊಂಡ್ ಬಂದೆ. ಎಲ್ಲ ಹಾಳಾಗೋಗ್ಬಿಟ್ಟಿದ್ಯಪ್ಪ. ಅಲ್ಲೇ ಇದ್ದೆ ಗುರುಗಳೇ, ದೇವಸ್ಥಾನದಿಂದೆ. ಅಲ್ಲೇ ಇರೋ ಶಿವರಾಮನವಮಿ ಅಲ್ವಾ ಗುರುಗಳೇ ನಿನ್ನೆ? ಆದ್ರೆ ಖಂಡಿತ ಖಂಡಿತ ಗುರುಗಳೇ. ಗುರುಗಳೇ ವೇಳೆ ಆಗುತ್ತೆ ಅದೋ. ಈಗ ಹೇಳಿ ಗುರುಗಳೇ. ಒಂಟಿ ಬ್ರಾಹ್ಮಣ ಹೋಗ್ಬಾರ್ದು ಅಂತ ಹೇಳೋರಲ್ಲ? ಹೌದು ಗುರುಗಳೇ. ಅದಕ್ಕೆ ಅಲ್ಲಿ ಹೋದ್ಮೇಲೆ ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಸರಿ ಗುರುಗಳೇ. ಸುಮ್ಮನೆ ತಲೆಟೆಲ್ಲ ಮಾಡಕ್ ಹೋಗ್ಬಾರ್ದು. ಆಯ್ತು ಗುರುಗಳೇ. ಶಿಸ್ತಾಗಿರ್ಬೇಕು. ಗುರುಗಳೇ ಭೋಜನ ಗೀಜ್ನ ಭೋಜನ ಏನೇನು ಬೇಕೋ ಎಲ್ಲ ಇದೆ. ಸರಿ ಗುರುಗಳೇ. ಎಲ್ಲ ಚೆನ್ನಾಗಿ ಜಡಿಸ್ಬಿಡು. ನಡಿ ಹೋಗೋಣ. ಹೋಗೋಣ ಗುರುಗಳೇ, ಹೋಗೋಣ.
ಅಮ್ಮ ತುಳಸಿ ಮಾತೆ, ನನ್ನ ಶ್ರೀರಾಮಚಂದ್ರ ಯಾವ ಅಮಂಗಳೂ ಆಗದಂತೆ ಕೈಬಿಡದೆ ಕಾಪಾಡುತ್ತಾಯಿ. ನನ್ನ ಸ್ವಾಮಿ ಶ್ರೀರಾಮಚಂದ್ರನಿಗೆ ಈ ದಿವಸ ಪಟ್ಟಾಭಿಷೇಕ. ಎಂತಹ ಹರುಷದ ಸುದಿನ! ಇಂತಹ ಶುಭ ಸಮಯದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ನೀಡಿ ಅವರ ಕೃಪಾಶೀರ್ವಾದವನ್ನು ಪಡೆದುಕೊಳ್ಳುವೇನು. ಮಾಮ ಪ್ರಾಣ ಆಹಾ, ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಭೂಸೂರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಇಂತಹ ಸಮಯದಲ್ಲಿ
ನನಗೊದಗಿರುವ ಈ ಅಮಂಗಳ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ, ಭುವನ ವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾನ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ
ಏನಾಯ್ತು? ಕೊಳದ ಕೆಂದಾವರೆಯಂತಿರಬೇಕಾದ ನಿಮ್ಮ ಮುಖಕಮಲವು ಈ ರೀತಿ ಮೌನವಾಗಿರಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೆ? ಲೋಲನೆ ಚಿಂತೆಯ ಏನಾಯ್ತು? ನನ್ನೊಡನೆ ತಿಳಿಸಬಾರದೆ? ಜಾನಕಿ, ಇತ್ತ ದಶರಥ ಭರತನಿಯ ರಾಘವನಿಯ
ಜನಕನು ಎನ್ನನ್ನು ಒನಗೆ ಪೋಪುದಂತು ಜನಕನು ಎನ್ನನ್ನು ಒನಗೆ ಪೋಪುದಂತು ಜನದಾತೆ ಜನಿತನು ಜನನಗೆ ಜನನಾತೆ ಜನಿತನು ಜನನಗೆ ಏನಾಪೆ ಕಲಿನ ಸರಸೀರುಗ ಮುಗಿಯಳ ಸತಿ ಏನಾಪೆ ಕಲಿನ ಏನೆಂಬುದಾಗಿ ಹೇಳಲಿ. ಶೀಘ್ರದಲ್ಲೇ ನಿನ್ನನ್ನು ಹಗಲಬೇಕಾದ ಉಭಯ ಸಂಕಟವು ಈಗ ನನಗೆ ಬಂದಿದೆ. ಏನು? ನನ್ನನ್ನು ಅಗಲುವ ಸಮಯವೇ? ಹೌದು ಜಾನಕಿ. ಏಕೆ? ಏನಾಯ್ತು ಸ್ವಾಮಿ? ಜಾನಕಿ, ಈ ಹಿಂದೆ ದೇವಾಸುರ ಯುದ್ಧದ ಸಮಯದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯವರು ಜನಕನಿಗೆ ಸಹಾಯ ಮಾಡಿದರಂತೆ. ಮಾಡಿದ ಸಹಾಯಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಸೀತಾ, ಮೊದಲನೆಯ ವರಕ್ಕೆ ನನಗೆ ನಿಶ್ಚಯವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕಂತಲೂ. ಇನ್ನು 2ನೇ ವರಕ್ಕೆ? ಜಾನಕಿ, ನಾನು ನಾರುಮುಡಿಯನ್ನುಟ್ಟು ಜಟ ವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಸೀತಾ. ಆದ್ದರಿಂದ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆನು. ಜಾನಕಿ, ನಾನು ಬರುವ ತನಕ ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆ ಜನಕ ಚಕ್ರವರ್ತಿಯ ಮನೆಯಲ್ಲಾದರೂ ಇರು. 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಜಾಗೃತಿಯಾಗಿ ಬಂದು ಬಿಡುತ್ತೇನೆ ಸೀತಾ. ಸ್ವಾಮಿ, ನಾನು ಮಾಡಿದ ಅಪರಾಧವಾದರೂ ಏನು? ಸ್ವಾಮಿ. ಸೀತಾ, ಆಗಲಿ. ವನವಾಸಕ್ಕೆ ಹೊರಟಿರುವ ನಿಮ್ಮ ಸಂಗಡ ನಾನು ಸಹ ಬರುವೆನು. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಬೇಡ ಸೀತಾ, ನೀನು ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಅದು ಅಲ್ಲದೆ ವನವಾಸದ ಆಜ್ಞೆ ನನಗೆ ಮಾತ್ರ. ಕಾಡಿನ ವಾಸ ಬಹಳ ಕಷ್ಟಕರವ. ಕಲ್ಲು ಮುಳ್ಳುಗಳನ್ನು ತೊಳೆಯುತ್ತಾ ಕಷ್ಟಪಡುವುದನ್ನು ನೀನು ನಾನೀ ಕಣ್ಣಿನಿಂದ ನೋಡಲಾರೆ ಸೀತಾ, ನೋಡಲಾರೆ. ಆದ್ದರಿಂದ ನನ್ನನ್ನು ಬೀಳ್ಕೊಡು, ಜಾಗೃತಿಯಾಗಿ ಬಂದು ಬಿಡುತ್ತೇನೆ ಸೀತಾ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಸ್ವಾಮಿ. ದೇವರಿಲ್ಲದ ಗುಡಿಯಂತೆ, ಸೂರ್ಯನಿಲ್ಲದ ಗಗನದಂತೆಯೂ ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಯಾರಗಳಿಗೂ ಬದುಕುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಒಂದು ವೇಳೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗದಿದ್ದಲ್ಲಿ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆನು ಸ್ವಾಮಿ. ಶಾಂತಳಾಗು ದೇವಿ, ಶಾಂತಳಾಗು. ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ಹೊರಡೋಣ.